ಇನ್ನು ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ರಾಜಕೀಯ ನಾಯಕರುಗಳ ತಂತ್ರ ರಣತಂತ್ರ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಡಿಕೆಶಿಗೆ ಅಮಿತ್ ಶಾ ಟಕ್ಕರ್, ಸಿದ್ದರಾಮಯ್ಯನವರಿಗೆ ಮೋದಿ ಗೇಮ್ ಚೇಂಜರ್ ಆಗ್ತಾರ. ಮೈಸೂರಿನಲ್ಲಿ ಮೋದಿ ಹವಾ ನಡೆದಿದೆ ಮೆಗಾ ಪ್ಲಾನ್. ಹಾಗಾದ್ರೆ ಯಾರಿಗೆ ಗುನ್ನ? ಮಂಡ್ಯ, ಚಾಮರಾಜನಗರ, ಮೈಸೂರು ಸೇರಿ ತ್ರಿವಳಿ ಟಾರ್ಗೆಟ್ ಫಿಕ್ಸ್ ಮಾಡಿದೆಯಾ ಬಿಜೆಪಿ? ಮೈತ್ರಿಯ ಭಾಗ ಸಿದ್ದು ಕಟ್ಟಿ ಹಾಕ್ಲಿಕ್ಕೆ ಮೈಸೂರಿನಲ್ಲಿಯೇ ಮೋದಿ ಹವಾಗೆ ತಂತ್ರ. ಡಿಕೆಶಿಗೆ ಅಮಿತ್ ಶಾ ಟಕ್ಕರ್, ಸಿದ್ದರಾಮಯ್ಯನವರಿಗೆ ಮೋದಿ ಗೇಮ್ ಚೇಂಜರ್ ಆಗ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕುತೂಹಲ ಕಾರಣವಾಗ್ತಾ ಇದೆ. 3 ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತೇಳಿ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಪಣವನ್ನ ತೊಟ್ಟಿದ್ದಾರೆ. ಟೊಂಕ ಕಟ್ಟಿ ನಿಂತು ಈಗ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಟಾರ್ಗೆಟ್ ಫಿಕ್ಸ್ ಮಾಡಿರುವಂತಹ ಒಂದಿಷ್ಟು ಕ್ಷೇತ್ರಗಳೇ ಈಗ ಬಿಜೆಪಿಯ ವರಿಷ್ಠರ ಟಾರ್ಗೆಟ್ ಕೂಡ ಆಗಿರುವಂತಹದ್ದು. 2 ಸಲ ಗೆದ್ದಿದ್ದಂತಹ ಪ್ರತಾಪ್ ಸಿಂಹ ಅವರನ್ನ ಬದಲಿಸಿ ಯದುವೀರ್ ಒಡೆಯರ್ಗೆ ಈ ಬಾರಿ ಟಿಕೆಟ್ ಅನ್ನು ಕೊಡಲಾಗಿದೆ. ಅದಕ್ಕೆ ಕಾರಣ ಮೈಸೂರಿನಲ್ಲಿಯೇ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಬೇಕು, ಸಿಎಂ ಸಿದ್ದರಾಮಯ್ಯನವರಿಗೆ ಮುಖಭಂಗವನ್ನ ಮಾಡಬೇಕು ಅನ್ನುವಂತಹ ಒಂದು ಪ್ರಬಲ ರೀಸನ್ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಒಂದು ಹೊಸ ಪ್ರಯೋಗದ ಮೂಲಕ ಅಗ್ನಿ ಪರೀಕ್ಷೆಗೆ ಈಗ ಹೈಕಮಾಂಡ್ ಇಳಿಸಿರುವಂತಹದ್ದು ಯದುವೀರ್ ಒಡೆಯರ್ ಅವರಿಗೆ ಈ ಬಾರಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಈ ಮೂಲಕ ಮೈಸೂರು, ಚಾಮರಾಜನಗರ, ಮಂಡ್ಯ 3 ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನುವಂತಹ ನಿರ್ಧಾರವನ್ನ, ಒಂದು ಟಾಸ್ಕ್ ಅನ್ನ ಹೈಕಮಾಂಡ್ ರವಾನಿಸಿದೆ. ಮೈತ್ರಿಯ ಗೇಮ್ ಪ್ಲಾನ್ ಕೂಡ ಹೈಕಮಾಂಡ್ನ ತಂತ್ರಗಾರಿಕೆ ಆಗಿರುವಂತಹದ್ದು. ಹಳೆ ಮೈಸೂರು ಭಾಗದಲ್ಲಿ JDS ಒಂದಿಷ್ಟು ಹಿಡಿತವನ್ನ ಇದೆ. ಅದರ ಜೊತೆಗೆ ಮೋದಿ ಅಲೆ, ಅಮಿತ್ ಶಾ ತಂತ್ರಗಾರಿಕೆ ಸೇರಿ ಈ ಬಾರಿ ಕಾಂಗ್ರೆಸ್ಗೆ ಅಲ್ಲಿ ಸೋಲಿನ ರುಚಿಯನ್ನು ತೋರಿಸಬೇಕು, ಗೆಲ್ಲೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರ. ಮೈಸೂರು, ಮಂಡ್ಯದಲ್ಲಿ ಮೋದಿ ಅಲೆಯನ್ನ ಸೃಷ್ಟಿ ಮಾಡಲಿಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರು ಬೃಹತ್ ರೋಡ್ ಶೋವನ್ನು ನಡೆಸಿದ್ರು. ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಪರವಾಗಿ ಅಬ್ಬರದ ಪ್ರಚಾರವನ್ನು ಮಾಡಿದ್ರು. DK ಬ್ರದರ್ಸ್ಗೆ ಈ ಮೂಲಕ ಅಮಿತ್ ಶಾ ಅವರು ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಇಂಟೆನ್ಷನ್ ಈ 3 ಕ್ಷೇತ್ರಗಳು. ಈ 3 ಕ್ಷೇತ್ರಗಳಲ್ಲೂ ಮೈತ್ರಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ರಾಜ್ಯ ನಾಯಕರಿಗೂ ಕೂಡ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ.